ಕೊಟ್ಟಿದ್ದಾರೆ. ಈ ಹೋರಾಟವನ್ನ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ವಿಜಯೇಂದ್ರ ಅವರು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗುರ್ಲಾಪುರದಲ್ಲಿ ನಡೆದಿರುವಂತಹ ರೈತರ ಹೋರಾಟ, ಈ ಹೋರಾಟವನ್ನು ನೀವು ನಿರ್ಲಕ್ಷ್ಯ ಮಾಡಿದರೆ ವಿಧಾನಸೌಧದವರೆಗೆ ಕಿಚ್ಚು ಹರಡುತ್ತೆ ಅಂತ ಹೇಳಿ ಮಾನ್ಯ ವಿಜಯೇಂದ್ರ ಅವರು ಹೇಳಿದ್ದಾರೆ. ಬಂಧುಗಳೇ, ರೈತರಿಗೆ ಹಂತ ಹಂತದಲ್ಲಿ ಮೋಸ ಮಾಡುವಂತದ್ದು ನಿರಂತರವಾಗಿ ನಡೆದಿದೆ. ನಿಮ್ಮ ಬೇಡಿಕೆ ಏನಿದೆ? ಪಕ್ಷಾತೀತವಾಗಿ ನಾವು ಘೋಷಣೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷದ ಮುಖಂಡರದ್ದೇ ಶುಗರ್ ಫ್ಯಾಕ್ಟರಿ ಇರಬಹುದು, ಇನ್ನೊಂದು ಪಕ್ಷದ ಮುಖಂಡರದ್ದು ಶುಗರ್ ಫ್ಯಾಕ್ಟರಿ ಇರಬಹುದು. ಮಾನ್ಯ ವಿಜಯೇಂದ್ರ ಅವರು ಇಲ್ಲಿ ಬಂದಿದ್ದು ಯಾರೋ ನನ್ನ ದೋಸ್ತರು ಶುಗರ್ ಫ್ಯಾಕ್ಟರಿ ಓನರ್ ಇದ್ದಾರೆ ಅಂತ ಹೇಳಿ ಬಂದಿಲ್ಲ. ನಾನು ರೈತರ ಧ್ವನಿಯಾಗಿ ನಿಲ್ತಾನೆ, ಪಕ್ಷವನ್ನ ಮೀರಿ ರೈತರ ಜೊತೆಗೆ ನಿಲ್ತಾನೆ ಅಂತ ಬಂದಿದ್ದಾರೆ. ಹಾಗಾಗಿ ನಿಮ್ಮ ಬೇಡಿಕೆ ಏನಿದೆ, ಈ ಬೇಡಿಕೆಗೆ ಈ ಸರ್ಕಾರ ತಕ್ಷಣಕ್ಕೆ ಸ್ಪಂದನೆಯನ್ನ ಮಾಡಬೇಕು. ರೈತ ಮುಖಂಡರ ಜೊತೆಗೆ ಕೂತು ಮಾತನಾಡಿ ನಿಮ್ಮ ಬೇಡಿಕೆಗೆ ಸ್ಪಂದಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ ಮಾನ್ಯ ರಾಜ್ಯಾಧ್ಯಕ್ಷರು ಮಾನ್ಯ ಡಿಸಿ ಅವರ ಜೊತೆಗೆ ಮಾತನಾಡಿದ್ರು. ಶುಗರ್ ಕೇನ್ ಅಡಿಷನಲ್ ಕಮಿಷನರ್ ಅವರ ಜೊತೆಗೆ ಮಾತನಾಡಿದ್ರು. ಮಾನ್ಯ ಸಕ್ಕರೆ ಸಚಿವರ ಜೊತೆಗೆ ಮಾತನಾಡಿದ್ರು. ಅಧಿಕಾರಿಗಳು ಆ ಕಡೆಯಿಂದ ರಿಪ್ಲೈ ಕೊಟ್ಟರು. ಮಾಧ್ಯಮದವರಿಗೂ ಕೂಡ ನಾನು ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿಯವರೆಗೆ ಏನು 6 ದಿನ ಹೋರಾಟ ನಡೆದಿತ್ತು, ಇದು ಎಷ್ಟು ದೊಡ್ಡ ರೈತರ ಆಕ್ರೋಶ ಇದೆ ಅಂತ ಹೇಳಿ ಇವತ್ತು ಇಡೀ ಕರ್ನಾಟಕ ನೋಡ್ತಾ ಇದೆ. ನ್ಯಾಷನಲ್ ನ್ಯೂಸ್ ನಲ್ಲಿ ನಿಮ್ಮ ಸುದ್ದಿ ಬರ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ದೇಶಕ್ಕೆ ನಿಮ್ಮ ಗಮನ ಆಗಿದೆ. ಹಾಗಾಗಿ ಮೊದಲ ತುರ್ತಾಗಿ ಈ ಸರ್ಕಾರ ಮಾಡಬೇಕಾಗಿರುವಂತದ್ದು ರೈತ ಮುಖಂಡರನ್ನ ಕರೆಸಿದ ತಕ್ಷಣಕ್ಕೆ ಮಾತುಕತೆ ಮಾಡಬೇಕು, ಅವರ ಬೇಡಿಕೆಯನ್ನ ಈಡೇರಿಸಬೇಕು. ಒಂದು. ಎರಡನೇದು, ನಮಗೇನು ರಿಕವರಿ ಇದೆ, ಪ್ರತಿ ವರ್ಷ ನಮಗೆ ಅನ್ಯಾಯ ಆಗ್ತಾ ಇದೆ. ಕೃಷ್ಣಾ ರಿವರ್ ಬೆಲ್ಟ್ ಏನಿದೆ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಕಬ್ಬಿನಲ್ಲಿ ರಿಕವರಿ ಸಿಗುವಂತದ್ದು ದಕ್ಷಿಣ ಮಹಾರಾಷ್ಟ್ರ, ಉತ್ತರ ಕರ್ನಾಟಕ, ಕೃಷ್ಣಾ ನದಿ ಮತ್ತೆ ಘಟಪ್ರಭಾ ತೀರದಲ್ಲಿ ಏನಿದೆ, ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ರಿಕವರಿಯನ್ನ ಕೊಡುವಂತಹ ಫಲವತ್ತಾದ ಭೂಮಿ ಇದು. ಪ್ರತಿ ವರ್ಷ ರಿಕವರಿಯನ್ನ ಜಾಸ್ತಿ ತೋರಿಸಿದ್ವಿ ಅಂದ್ರೆ ರೈತರಿಗೆ ಜಾಸ್ತಿ ಹಣ ಕೊಡಬೇಕು ಅಂತ ಹೇಳಿ ಪ್ರತಿ ವರ್ಷ ಷಡ್ಯಂತ್ರವನ್ನ ಮಾಡಿ ರಿಕವರಿಯನ್ನ ಏನು ಕಡಿಮೆ ತೋರಿಸ್ತಾ ಇದ್ದಾರೆ. ನಮ್ಮ ಹೋರಾಟದ ಬೇಡಿಕೆ, ನಾಳೆ ರೈತ ಮುಖಂಡರು ಏನು ಅಧಿಕಾರಿಗಳ ಜೊತೆಗೆ ಸರ್ಕಾರದ ಜೊತೆಗೆ ಮಾತನಾಡ್ತಾರೆ, ಮುಂದಿನ ಸೀಸನ್ ಪ್ರಾರಂಭ ಆಗೋದ್ರ ಒಳಗೆ ಪ್ರತಿ ಕಾರ್ಖಾನೆಯ ಮುಂದೆ ರೈತರಿಂದ ನಿರ್ವಹಣೆ ಮಾಡುವಂತಹ ರಿಕವರಿ ಲ್ಯಾಬೊರೇಟರಿ ಸೆಂಟರ್ ಅನ್ನ ಈ ಸರ್ಕಾರ ತೆರಿಬೇಕು. ಅದರ ಕಂಟ್ರೋಲ್ ರೈತರ ಕೈಯಲ್ಲಿ ಇರಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಮಾಡ್ತೇವೆ. ಪ್ರತಿ ಟ್ರ್ಯಾಕ್ಟರ್ನಿಂದ 2 ರಿಂದ 3 ಟನ್ ತೂಕವನ್ನ ಮೋಸ ಮಾಡುವಂತಹ ಷಡ್ಯಂತ್ರ ಏನ್ ನಡೆದಿದೆ. ಪ್ರತಿ ಸಕ್ಕರೆ ಕಾರ್ಖಾನೆಯ ಮುಂಭಾಗದಲ್ಲಿ ರೈತ ಸಂಘದ ನೇತೃತ್ವದಲ್ಲಿ ನಮ್ದೊಂದು ವೇಯಿಂಗ್ ಮಿಷನ್ ಇರಬೇಕು. ವೇಯಿಂಗ್ ಮಿಷನ್ ನಲ್ಲಿ ಏನು ತೂಕ ಬರುತ್ತೆ, 1 ಕೆಜಿ ಕಡಿಮೆ ಆಗಲಾರದಂಗೆ ಶುಗರ್ ಫ್ಯಾಕ್ಟರಿಯ ರೆಸಿಪ್ಟ್ ನಲ್ಲಿ ಎಂಟ್ರಿ ಆಗಬೇಕು ಅನ್ನೋ ಬೇಡಿಕೆಯನ್ನ ನಾವು ಇಟ್ಕೊಳ್ಬೇಕಾಗಿದೆ. ಇಂತಹ ನ್ಯಾಯಯುತವಾದಂತಹ ಬೇಡಿಕೆ ಹಲವಾರನ್ನ ಏನು ಇಟ್ಕೊಂಡಿದ್ದೀರಿ. ಎಫ್ಆರ್ಪಿಯ ಬಗ್ಗೆ ಕೇಂದ್ರದ ಮುಖಂಡರ ಗಮನಕ್ಕೆ ಏನು ತರಬೇಕಂತ ಹೇಳಿದ್ದೀರಿ. 100ಕ್ಕೆ 100 ನಮ್ಮ ಮುಖಂಡರು ಕೇಂದ್ರದ ಗಮನಕ್ಕೆ ತಂದು ರೈತರ ಪರವಾಗಿ ನಿಲ್ಲುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ, ರೈತನನ್ನ
ಯಾವ ಸರ್ಕಾರ ಶೋಷಣೆ ಮಾಡಿದೆ, ರೈತನ ಕಣ್ಣಲ್ಲಿ ಯಾವ ಸರ್ಕಾರ ನೀರು ಬರೆಸಿದೆ, ರೈತನ ಬಾಯಿಂದ ಯಾವ ಸರ್ಕಾರ, ಯಾವ ನಾಯಕ, ಯಾವ ಜನಪ್ರತಿನಿಧಿ, ಯಾವ ಉದ್ಯಮೆದಾರ, ಯಾವ ರಾಜಕಾರಣಿ ಶಾಪವನ್ನ ಹಾಕಿಸ್ಕೊಂಡಿದ್ದಾರೆ, ಅವರು ಉದ್ಧಾರ ಆದ ಇತಿಹಾಸ ಈ ಭೂಮಿಯ ಮೇಲೆ ಇಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಮಾನ್ಯ ರಾಜ್ಯಾಧ್ಯಕ್ಷರಿಗೆ ನಾಳೆ ಹುಟ್ಟುಹಬ್ಬದ ಶುಭವನ್ನ ಹಾರೈಸಬೇಕು ಅಂತ ಹೇಳಿ ಇಡೀ ರಾಜ್ಯದಿಂದ ಸಾವಿರಾರು ಅಭಿಮಾನಿಗಳು ಬರ್ತಾ ಇದ್ರು. ಅವರೆಲ್ಲರಿಗೂ ಕೂಡ ಇವತ್ತು ಟಿವಿಯ ಮೂಲಕ ಅವರ ಭಾಷಣದಲ್ಲಿ ಏನು ಧ್ವನಿಯನ್ನ ಕೇಳಿದ್ರು, ನನ್ನ ಹುಟ್ಟುಹಬ್ಬವನ್ನ ನಾನು ಬಿಡ್ತಾನೆ, ರೈತರ ಸಮಸ್ಯೆಗೋಸ್ಕರ ಇಡೀ ದಿನ ನಾನು ಇರ್ತಾನೆ ಅಂತ ಹೇಳಿ ಏನು ಘೋಷಣೆ ಮಾಡಿದ್ದಾರೆ. ನೂರಾರು ಶುಭಾಶಯಗಳು ಬರ್ತಾ ಇದ್ದಾವೆ. ನಾವು ಬಂದು ಬೊಕ್ಕೆ ಕೊಡೋದಕ್ಕಿಂತ ನಮಗೆ ಹೆಚ್ಚು ಸಂತೋಷ ಆಯಿತು, ಹಾಲು ಕುಡಿದಷ್ಟು ಸಂತೋಷ ಆಯಿತು. ನೀವು ರೈತರ ಜೊತೆಗೆ ಇರಿ, ಅವರ ಸಮಸ್ಯೆಗೆ ನೀವು ಧ್ವನಿಯಾಗಿ ಅಂತ ಹೇಳಿ ಇಡೀ ರಾಜ್ಯದಿಂದ ಶುಭಾಶಯವನ್ನ ಕಳಿಸಿದ್ದಾರೆ. ಇವತ್ತು ರಾತ್ರಿ ನಿಮ್ಮ ಮಧ್ಯದಲ್ಲಿ ಇರುವಂತಹ ಭಾಗ್ಯ ಸಿಕ್ಕಿದೆ. ಹೋರಾಟ ಯಾವ ಸಮುದಾಯ, ಯಾವ ವರ್ಗ, ಯಾವ ಸಂಘಟನೆ ಹೋರಾಟ ಮಾಡುತ್ತೆ, ಅದಕ್ಕೆ ಯಾವತ್ತೂ ಕೂಡ ಚ್ಯುತಿ ಬರೋದಿಲ್ಲ, ಹೋರಾಟಕ್ಕೆ ಅಪಜಯ ಅನ್ನೋದಿಲ್ಲ. ಹಾಗಾಗಿ ನೀವೇನು ನಿರಂತರವಾದಂತಹ ಹೋರಾಟ ಮಾಡಿದ್ದೀರಿ, ಎಲ್ಲ ನಾಯಕತ್ವಕ್ಕೆ ಈ ಹೋರಾಟದಲ್ಲಿ ತನು ಮನ ಧನದಿಂದ ಒಂದು ಹೆಜ್ಜೆಯನ್ನ ಯಾರೆಲ್ಲ ಹಾಕಿದ್ದೀರಿ, ಇಡೀ ರೈತ ಕುಲಕ್ಕೆ ನೀವು ಬಹಳ ದೊಡ್ಡ ಸೇವೆಯನ್ನ ಮಾಡಿದ್ದೀರಿ ಅಂತ ಹೇಳಿ ನಿಮಗೆ ಅಭಿನಂದನೆಯನ್ನ ಸಲ್ಲಿಸ್ತಾ, ನಿಮ್ಮ ಹೋರಾಟಕ್ಕೆ ಯಶಸ್ಸು ಸಿಗಲಿ. ನಿಮ್ಮ ಹೋರಾಟವನ್ನು ಈ ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿ. ಈ ಸರ್ಕಾರ, ಈ ಸರ್ಕಾರದ ಸಚಿವರು, ಈ ಸರ್ಕಾರದ ಅಧಿಕಾರಿಗಳು ತಕ್ಷಣಕ್ಕೆ ಎಚ್ಚೆತ್ತುಕೊಳ್ಳಬೇಕು. ರೈತರ ಬೇಡಿಕೆಗೆ ಸ್ಪಂದಿಸುವಂತಹ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ಈ ಸರ್ಕಾರಕ್ಕೆ ಮಾಡ್ತಾ ಎಲ್ಲ ಮುಖಂಡರಲ್ಲಿ ನಾನು ಮನವಿಯನ್ನು ಕೂಡ ಮಾಡಿಕೊಳ್ತಾನೆ. ಶಾಂತವಾಗಿ ಹೋರಾಟವನ್ನ ಮಾಡಿದ್ದೀರಿ. ಬಹುತೇಕ ಇನ್ನು ದೇಶಾದ್ಯಂತ ಯಾವುದಾದರೂ ರೈತ ಹೋರಾಟಗಳು ನಡೀತಾವೆ ಅಂದ್ರೆ ದೇಶಾದ್ಯಂತ ಒಂದು ಉಲ್ಲೇಖ ಮಾಡ್ತಾರೆ, ಕರ್ನಾಟಕದ ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಲ್ಲ ಆ ರೀತಿಯ ಹೋರಾಟವನ್ನ ಮಾಡಬೇಕು ಅಂತ. ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ. ನಿಮ್ಮ ಹೋರಾಟದ ಜೊತೆಗೆ ನಾವೆಲ್ಲರೂ ಒಟ್ಟಾಗಿ ಗಟ್ಟಿಯಾಗಿ ನಿಲ್ತೇವೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಒಂದಷ್ಟು ನನ್ನ ಮಾತನ್ನು